ನಮಸ್ತೆ ಮಾಸ್ಟರ್ಸ್. ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿಯವರ ದಿವ್ಯ ಆಶೀರ್ವಾದದೊಂದಿಗೆ ಯುವಶಕ್ತಿ ಪಿರಮಿಡ್ ಧ್ಯಾನ ವತಿಯಿಂದ ಎಲ್ಲ ನನ್ನ ಆತ್ಮಬಂಧುಗಳಿಗೂ ನನ್ನ ಹೃದಯಪೂರ್ವಕವಾಗಿ ವಂದಿಸುತ್ತಾ, ಮಾಸ್ಟರ್ ಒಬ್ಬ ವ್ಯಕ್ತಿಯ ಒಳ್ಳೆಯ ಜ್ಞಾನ, ಒಳ್ಳೆಯ ವಿದ್ಯೆ, ಒಳ್ಳೆಯ ಆಲೋಚನೆ, ವಿಚಾರಣೆ, ಚಿಂತನೆ, ವಿಮರ್ಶೆ, ಯಾವ ವ್ಯಕ್ತಿಯಲ್ಲಿ ಈ ಒಳ್ಳೆತನ ಅನ್ನೋದು ಇರುತ್ತೋ ಆ ವ್ಯಕ್ತಿಗೆ ನಾವು ಋಣಿಗಳಾಗಿರುತ್ತೇವೆ. ಆ ಒಳ್ಳೆತನವನ್ನು ಯಾವಾಗ ನಾವು ಆ ವ್ಯಕ್ತಿಯಲ್ಲಿ ಇರೋ ಒಳ್ಳೆತನವನ್ನು ನಾವು ಕಲಿತೀವೋ ಆವಾಗಲೇ ನಾವು ಋಣಮುಕ್ತರಾಗೋದು. ಮಾಸ್ಟರ್ಸ್, ಇದೇ ಗುರುಪೂರ್ಣಿಮೆಯ ಮಹತ್ವ, ಗುರುವಿನ ಮಹತ್ವ. ಆ ಒಳ್ಳೆತನವನ್ನು, ಆ ಗುರುಗಳಲ್ಲಿ ಇರೋ ಒಳ್ಳೆತನವನ್ನು ನಮ್ಮ ಜೀವನದಲ್ಲಿ ನಾವು ಯಾವಾಗ ಅಳವಡಿಸ್ಕೋತೀವೋ ಆವಾಗಲೇ ಆ ಗುರುವಿಗೆ ಒಂದು ಅರ್ಥ. ಅದೇ ಗುರು ಶಿಷ್ಯರ ಸಂಬಂಧ. ಮಾಸ್ಟರ್, ನಿಮ್ಮ ಶ್ವಾಸವೇ ನಿಮ್ಮ ಗುರು ಅಂತ ಹೇಳಿ ನನ್ನಲ್ಲಿ ಇರೋ ಗುರುವನ್ನು ಪರಿಚಯ ಮಾಡಿಕೊಟ್ಟಂತಹ ನನ್ನ ಗುರುಗಳಾದಂತಹ ಸುಭಾಷ್ ಪತ್ರಿಜಿಯವರಿಗೆ, ಆ ಚೇತನಕ್ಕೆ ನಾನು ಗುರುಪೂರ್ಣಿಮೆಯ ಶುಭಾಶಯಗಳನ್ನು ಸಲ್ಲಿಸುತ್ತೇನೆ. ಮಾಸ್ಟರ್ಸ್, ನನ್ನ ಗುರು ಹಾದಿನೇ ನನ್ನ ಹಾದಿ. ಈ ಪ್ರಪಂಚದಲ್ಲಿ ಪ್ರತಿಯೊಬ್ಬರೂ ಧ್ಯಾನಿಗಳಾಗಬೇಕು, ಸಸ್ಯಾಹಾರಿಗಳಾಗಬೇಕು, ಪ್ರತಿಯೊಂದು ಮನೆಗೂ ಪಿರಮಿಡ್ ಆಗಬೇಕು ಅಂತ ಏನು ನನ್ನ ಗುರುಗಳು ಸಂಕಲ್ಪಗಳನ್ನು ಇಟ್ಟಿದ್ದಾರೋ ಅದೇ ರೀತಿ ಪತ್ರಿಜಿ ಹಾದಿನೇ ಎಲ್ಲರ ಪರಿಕಲ್ಪನೆ. ನಮ್ಮ ಪಿರಮಿಡ್ ಮಾಸ್ಟರ್ಸ್ ಎಲ್ಲರ ಪರಿಕಲ್ಪನೆ ಅದು. ಪ್ರತಿಯೊಬ್ಬರು ಧ್ಯಾನಿಗಳಾಗಬೇಕು, ಪ್ರತಿಯೊಬ್ಬರು ಸಸ್ಯಾಹಾರಿಗಳಾಗಬೇಕು, ಪ್ರತಿಯೊಂದು ಮನೆಯಲ್ಲೂ ಪಿರಮಿಡ್ ನಿರ್ಮಾಣ ಆಗಬೇಕು ಅಂತ ಗುರುಗಳ ಹಾದಿನೇ ನನ್ನ ಪಿರಮಿಡ್ ಮಾಸ್ಟರ್ಸ್ ಎಲ್ಲರ ಹಾದಿ. ಅವರ ಹಾದಿನೇ ನನ್ನ ಹಾದಿನೂ ಕೂಡ. ಹಾಗಾಗಿ ಇವತ್ತು ಈ ಗುರುಪೂರ್ಣಿಮೆಯ ಅಂಗವಾಗಿ ನನ್ನ ಗುರು ಬಂದಿರೋ ಹಾದಿನೇ ನನ್ನ ಹಾದಿ. ಪ್ರತಿಯೊಬ್ಬರು ಧ್ಯಾನಿಗಳಾಗಬೇಕು, ಸಸ್ಯಾಹಾರಿಗಳಾಗಬೇಕು, ಮತ್ತು ಪ್ರತಿಯೊಂದು ಮನೆಯನ್ನು ಪಿರಮಿಡ್ ಆಗಬೇಕು ಅನ್ನೋದೇ ನನ್ನ ಸಂಕಲ್ಪ. ಹಾಗಾಗಿ ಪ್ರತಿಯೊಬ್ಬರು, ಅದರಲ್ಲೂ ಯುವಕ ಯುವತಿಯರು ಈ ಧ್ಯಾನಕ್ಕೆ ಬರಬೇಕು ಅನ್ನೋದೇ ನನ್ನ ಉದ್ದೇಶ. ಹಾಗಾಗಿ ಎಲ್ಲರೂ ಧ್ಯಾನ ಮಾಡಿ ಸಸ್ಯಾಹಾರಿಗಳಾಗಿ ಅಂತ ಎಲ್ಲರಲ್ಲೂ ನಾನು ವಂದಿಸುತ್ತೇನೆ. ನಮಸ್ತೆ ಮಾಸ್ಟರ್ಸ್.